ಮೈ ಡಿಯರ್ ಫ್ರೆಂಡ್ಸ್, ಪಾಟೀಲ್ ಗೌಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಳು. ಓಕೆ ಫ್ರೆಂಡ್ಸ್, ಇವತ್ತಿನ ನಾನು ಈ ವಿಡಿಯೋದಲ್ಲಿ 4ನೇ ತರಗತಿಯ ಕನ್ನಡ ಭಾಗ 2 ಪಾಠ 14 ಹುತಾತ್ಮ ಬಾಲಕ ಈ ಒಂದು ಪಾಠದ ನಾನು ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ. ಸಂಪೂರ್ಣ ಓಕೆ ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ, ಸಂಪೂರ್ಣ ವಿವರಣೆಯೊಂದಿಗೆ ಮಾಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಲೈಕ್ ಮಾಡಿ. ಬನ್ನಿ, ಏನು ಕೊಟ್ಟಿದ್ದಾರೆ ನೋಡೋಣ. ಪ್ರಶ್ನೋತ್ತರ ಸರಿಯಾದ ಉತ್ತರವನ್ನು ಬರೆಯೋಣ. ಬನ್ನಿ ಫ್ರೆಂಡ್ಸ್. ಓಕೆ ನೋಡಿ ಫ್ರೆಂಡ್ಸ್, ಅಭ್ಯಾಸ ಇದೆ ಅಲ್ವಾ? ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡಿ, ಒಂದೊಂದು ವಾಕ್ಯದಲ್ಲಿ ಏನು ಬರಿ ಅಂತ ಹೇಳಿದರೆ ಉತ್ತರ ಬರೆ ಅಂತ ಹೇಳಿದ್ದಾರೆ. ನೋಡಿ, ಒಂದನೇದೇನಿದೆ, ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆಯನ್ನು ಕೊಟ್ಟವರು ಯಾರು? ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಅಂತ ಎಚ್ಚರಿಕೆಯನ್ನು ಯಾರು ಕೊಟ್ಟರು? ಸರಿಯಾದ ಉತ್ತರ ನೋಡಿ, ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆಯನ್ನು ಕೊಟ್ಟವರು ನೋಡಿ ಗಾಂಧೀಜಿಯವರು. ಓಕೆ, ಗಾಂಧೀಜಿಯವರು ಬರ್ಕೊಳ್ಳಿ. ನೆಕ್ಸ್ಟ್ ಎರಡನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? ನೋಡಿ, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ 1942 ಆಗಸ್ಟ್ 15. ಓಕೆ, ನೆಕ್ಸ್ಟ್ ಮೂರನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್, ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು? ನೋಡಿ, ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸ್ತಾಳೆ? ಸರಿಯಾದ ಉತ್ತರ ನೋಡಿ, ನಾರಾಯಣನ ತಾಯಿ ನಿನಗೆ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು. ಓಕೆ, ಎಂದು ಹರಸಿದಳು. ಸಿ ಫ್ರೆಂಡ್ಸ್, ಇದು ಎಂದು ಹರಸಿದಳು. ನೆಕ್ಸ್ಟ್ ನಾಲ್ಕನೇದು ನೋಡಿ, ನಾರಾಯಣನು ಕೂಗಿದ ಘೋಷಣೆ ಯಾವುದು? ನಾರಾಯಣನು ಕೂಗಿದ ಘೋಷಣೆ ಯಾವುದು? ಸರಿಯಾದ ಉತ್ತರ ನೋಡಿ, ನಾರಾಯಣನು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂದು ಘೋಷಣೆಯನ್ನು ಕೂಗಿದನು. ಓಕೆ, ಘೋಷಣೆಯನ್ನು ಕೂಗಿದನು. ನೆಕ್ಸ್ಟ್ ಐದನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್, ಏನಿದೆ, ಸಾವಿನ ಅಂಚದಲ್ಲಿದ್ದ ಬಾಲಕ ಏನೆಂದು ಕೇಳಿದನು? ಸರಿಯಾದ ಉತ್ತರ, ಸಾವಿನ ಅಂಚದಲ್ಲಿದ್ದ ಬಾಲಕ ನನಗೆ ಸ್ವರಾಜ್ ಬೇಕೆಂದು ಕೇಳಿದ. ಓಕೆ, ಏನಂತ ಕೇಳ್ತಾನೆ? ಸ್ವರಾಜ್ ಬೇಕು ಅಂತ ಕೇಳ್ತಾನೆ. ಓಕೆ, ನೆಕ್ಸ್ಟ್ ನೋಡಿ 2-3 ವಾಕ್ಯ ಇದೆ ಅಲ್ವಾ? ಬನ್ನಿ ನೋಡೋಣ ಏನು ಕೊಡಿದ್ದಾರೆ ಪ್ರಶ್ನೆ ಅಂತ. ನೋಡಿ, 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಓಕೆ, ಉತ್ತರ ಬರೆಯಿರಿ ಅಂತ ಇದೆ ಅಲ್ವಾ? ನೋಡಿ, ಒಂದನೇದು, ಬಾಲಕ ನಾರಾಯಣ ಮುಂಜಾನೆ ಬೇಗ ಎದ್ದು ಹೇಗೆ ಸಿದ್ಧನಾದನು? ನೋಡಿ, ಬಾಲಕ ನಾರಾಯಣ ಮುಂಜಾನೆ ಬೇಗ ಎದ್ದು ಹೇಗೆ ಸಿದ್ಧನಾದ ಅಂತ ಕೇಳಿದ್ದಾರೆ ಅಲ್ವಾ? ನೋಡಿ, ಸರಿಯಾದ ಉತ್ತರ ಸಿದ್ಧನಾದನು ಅಂತ ಇದೆ ಅಲ್ವಾ? ಸಾರಿ, ನೋಡಿ, ಸರಿಯಾದ ಉತ್ತರ, ಬಾಲಕ ನಾರಾಯಣ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಗಾಂಧಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ. ಓಕೆ, ಟೋಪಿಯನ್ನು ಧರಿಸಿ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು. ನೋಡಿ, ಬಾಲಕನಾರನು ಬೇಗ ಮುಂಜಾನೆ ಎದ್ದು ಸ್ನಾನ ಮಾಡಿ ಗಾಂಧಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಹಾಕೋತಾನೆ. ಓಕೆ, ಧರಿಸ್ತಾನೆ, ತ್ರಿವರ್ಣ ಧ್ವಜವನ್ನು ಹಿಡ್ಕೋತಾನೆ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾಗ್ತಾನೆ. ಓಕೆ, ನೆಕ್ಸ್ಟ್ ಎರಡನೇದು ನೋಡಿ, ನಾರಾಯಣನ ತಾಯಿ ಏಕೆ ಆಶ್ಚರ್ಯಗೊಂಡಳು? ನಾನಿದ್ನ ಈ ಒಂದು ಆನ್ಸರ್ನ ನಾನು ಬುಕ್ನಲ್ಲಿ ಬರೆದಿದ್ದೀನಿ. ಓಕೆ, ಬನ್ನಿ ಫ್ರೆಂಡ್ಸ್ ನೋಡೋಣ. ಓಕೆ, ನೋಡಿ ಫ್ರೆಂಡ್ಸ್, ಎರಡನೇದು, ನಾರಾಯಣನ ತಾಯಿ ನೀನು ಇನ್ನು ಕಿರಿಯವರ ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದಾಗ ನಾರಾಯಣ, ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದು ಮುಖ್ಯ ಎಂದನು. ಇದನ್ನು ಕೇಳಿ ನಾರಾಯಣ ತಾಯಿ ಆಶ್ಚರ್ಯಗೊಂಡಳು. ನೋಡಿ,
ಏನಿದೆ ಆನ್ಸರ ನೋಡಿ. ನಾರಾಯಣ ತಾಯಿ ಅಂತ ಹೇಳ್ತಾಳೆ ಅಂತಂದರೆ, ನೀನಿನ್ನು ಸಣ್ಣವದಿ ದೊಡ್ಡವರ ಮೆರವಣಿಗೆಯಲ್ಲಿ ಹೇಗೆ ಸೇರ್ತಿ ಅಂತ ಕೇಳ್ತಾಳೆ. ಆವಾಗ ನಾರಾಯಣ ಏನಂತ ಹೇಳ್ತಾನೆ ಅಂತಂದರೆ, ಅಮ್ಮ ದೊಡ್ಡವರು ಮತ್ತು ಸಣ್ಣವರು ಅನ್ನೋದು ಮುಖ್ಯ ಅಲ್ಲ, ನಾವು ಭಾರತ ಮಾತೆಯನ್ನು ಹೇಗೆ ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯ ಅಂತ ಹೇಳ್ತಾನೆ. ಅದನ್ನು ಕೇಳಿ ನಾರಾಯಣನ ತಾಯಿ ಆಶ್ಚರ್ಯಗೊಂಡಳು. ಓಕೆ, ಇನ್ನು ಮೂರನೆಯ ಪ್ರಶ್ನೆ ಏನಿದೆ ಅಂತ ನೋಡಿ ಫ್ರೆಂಡ್ಸ್. ಓಕೆ ನೋಡಿ ಫ್ರೆಂಡ್ಸ್, ಮೂರನೇದ್ದು, ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್. ಓಕೆ, ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು ಪೊಲೀಸರು ಅಂತ ಕೇಳಿದ್ದಾರೆ ಅಲ್ವಾ? ನೋಡಿ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್. ನೋಡಿ ಮೂರನೇದ್ದು ಅಲ್ವಾ? ನೋಡಿ ಉತ್ತರ, ದುರ್ಗದ ಬಯಲಿನಲ್ಲಿ ಸ್ವರಾಜ್ಯದ ಹೋರಾಟದ ಮೆರವಣಿಗೆ ನಡೆಯುತ್ತಿತ್ತು. ನಾರಾಯಣ ತಾರಕ ಸ್ವರದಲ್ಲಿಯೇ ಬ್ರಿಟಿಷರಿ ಭಾರತವನ್ನು ಬಿಟ್ಟು ತೊಲಗಿ ಘೋಷಣೆಯನ್ನು ಕೂಗುತ್ತಿದ್ದನು. ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡು ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ನೋಡಿ ಏನಿದೆ ಆನ್ಸರ ನೋಡಿ, ದುರ್ಗದ ಬಯಲಿನಲ್ಲಿ ಸ್ವರಾಜ್ಯದ ಹೋರಾಟ ಮೆರವಣಿಗೆ ನಡೆಯಕತ್ತಿತ್ತ. ಓಕೆ, ನಾರಾಯಣ ತಾರಕದಲ್ಲಿ ಸ್ವರದಲ್ಲಿ ಬ್ರಿಟಿಷರಿ ಭಾರತ ಬಿಟ್ಟು ತೊಲಗಿ ಘೋಷಣೆಯನ್ನು ಕೂಗುತ್ತಿದ್ದನು ಅಲ್ವಾ? ಕೂಗುತ್ತಿದ್ದವ ಬ್ರಿಟಿಷರಿ ಭಾರತ ಬಿಟ್ಟು ತೊಲಗಿ ಅಂತ ಘೋಷಣೆ ಕೂಗುತ್ತಿದ್ದ. ಓಕೆ, ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಓಕೆ, ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರ ಸಿಟ್ಟಿನಿಂದ ಕುದಿಯುತ್ತಿದ್ದರು. ಓಕೆ, ನೆಕ್ಸ್ಟ್, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ ಅಲ್ವಾ? ಬನ್ನಿ ಫ್ರೆಂಡ್ಸ್ ನೋಡೋಣ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಬನ್ನಿ ಫ್ರೆಂಡ್ಸ್ ನೋಡೋಣ. ಓಕೆ, ನೋಡಿ ಫ್ರೆಂಡ್ಸ್ ಏನಂತ ಇದೆ ಇಲ್ಲಿ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ ಅಲ್ವಾ? ನೋಡಿ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ ಅಲ್ವಾ? ಒಂದನೇದು ನೋಡಿ. ಓಕೆ, ಒಂದನೆಯ ವಾಕ್ಯ, ಎಲ್ಲಿಗೆ ಹೋಗುತ್ತಿರುವೆ ಮಗು? ಓಕೆ, ಈ ಒಂದು ವಾಕ್ಯ ಯಾರು ಯಾರಿಗೆ ಅಂತ ಇದೆ ಅಲ್ವಾ? ಯಾರು ನೋಡಿ ಫಸ್ಟ್, ಈ ಮಾತನ್ನು ನಾರಾಯಣ ತಾಯಿ ಹೇಳಿದಳು. ಓಕೆ, ಯಾರಿಗೆ ಹೇಳ್ತಾಳೆ? ಈ ಮಾತನ್ನು ನಾರಾಯಣನಿಗೆ ಹೇಳಿದಳು. ಓಕೆ, ಈ ಮಾತನ್ನ ನಾರಾಯಣ ತಾಯಿ ಹೇಳ್ತಾಳೆ. ಯಾರಿಗೆ? ನಾರಾಯಣನಿಗೆ ಹೇಳ್ತಾಳೆ. ಓಕೆ, ಇನ್ನು ನೆಕ್ಸ್ಟ್ ಎರಡನೆಯ ವಾಕ್ಯ ನೋಡಿ ಫ್ರೆಂಡ್ಸ್. ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ. ಈ ಮಾತನ್ನ ಯಾರು ಹೇಳ್ತಾರೆ? ಯಾರು ಅಂತ ಇದೆ ಅಲ್ವಾ? ಯಾರು ಹೇಳ್ತಾರೆ? ಈ ಮಾತನ್ನು ನಾರಾಯಣ ಹೇಳಿದನು. ಓಕೆ, ಈ ಮಾತನ್ನ ಯಾರು ಹೇಳ್ತಾರೆ? ನಾರಾಯಣ ಹೇಳಿದನು. ಓಕೆ, ಇನ್ನು ನೆಕ್ಸ್ಟ್ ಯಾರಿಗೆ ಅಂತ ಇದೆ ಅಲ್ವಾ? ಯಾರಿಗೆ? ಈ ಮಾತನ್ನು ನಾರಾಯಣ ತಾಯಿಗೆ ಹೇಳಿದನು. ಓಕೆ, ನಾರಾಯಣ ತಾಯಿಗೆ ಹೇಳಿದನು. ಓಕೆ, ಇನ್ನು ನೆಕ್ಸ್ಟ್ ಮೂರನೆಯ ವಾಕ್ಯ ನೋಡಿ ಫ್ರೆಂಡ್ಸ್ ಏನಿದೆ ಅಂತ. ನಿನಗೆ ಏನು ಬೇಕು? ಯಾರು? ಈ ಮಾತನ್ನು ಆಂಗ್ಲ ಅಧಿಕಾರಿ ಹೇಳಿದನು. ಓಕೆ, ಯಾರಿಗೆ? ಈ ಮಾತನ್ನು ನಾರಾಯಣನಿಗೆ ಹೇಳಿದನು. ಓಕೆ, ನೆಕ್ಸ್ಟ್ ಭಾಷಾ ಚಟುವಟಿಕೆ ಇದೆ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್ ಅದನ್ನೊಂದು ನೋಡೋಣ. ಓಕೆ, ಬನ್ನಿ. ಓಕೆ, ನೋಡಿ ಫ್ರೆಂಡ್ಸ್, ಭಾಷಾ ಚಟುವಟಿಕೆ. ಓಕೆ, ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಇದೆ ಅಲ್ವಾ? ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದವನ್ನು ಬರಿಬೇಕು. ಓಕೆ, ನೋಡಿ ಒಂದನೇದು ನೋಡಿ, ಅಹಿಂಸೆ. ಓಕೆ, ಹಿಂಸೆ. ಎರಡನೇದು ಹಿರಿಯ. ಮೂರನೇದು ಸಾಧ್ಯ ಅಸಾಧ್ಯ. ನಾಲ್ಕನೇದು ಬೇಕು ಬೇಡ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ನೀವು ಕೂಡ ಬರ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಳಸಿ ಬರೆಯಿರಿ ಅಂತ ಇದೆ ಅಲ್ವಾ? ಮಾದರಿ ಅಂತ ಸೂಚಿಸಿರುವ ಪದ ಬರೆಯಿರಿ ಅಂತ ಇದೆ ಅಲ್ವಾ? ನೋಡಿ, ಮಾದರಿ ಅಂದರೆ ಉದಾಹರಣೆ ಅವ್ರು ಕೊಟ್ಟಿದ್ದಾರೆ. ಆ ಥರ ನಾವೇನು ಮಾಡಬೇಕು? ಪದವನ್ನು ಬಿಡಿಸಿ ಬರೆಯಬೇಕು. ಓಕೆ, ನೋಡಿ ಮಾದರಿ ಏನು ಕೊಟ್ಟಿದ್ದಾರೆ? ಧೈರ್ಯವಂತ. ನೋಡಿ, ಧೈರ್ಯ ಪ್ಲಸ್ ವಂತ, ಧೈರ್ಯವಂತ. ಓಕೆ, ನಾವು ಕೂಡ ಈ ಥರ ಬರಿಬೇಕು.
ನೋಡಿ ಒಂದನೇದ್ದು ಗುಣವಂತ, ಗುಣವಂತ, ಗುಣ ಪ್ಲಸ್ ವಂತ. ಓಕೆ, ಈ ನೆಕ್ಸ್ಟ್ ಏನಿದೆ ಎರಡನೇದು ನೋಡಿ ಶೌರ್ಯ, ಶೌರ್ಯವಂತ, ಶೌರ್ಯವಂತ, ಶೌರ್ಯ ಪ್ಲಸ್ ವಂತ. ಓಕೆ, ಶೌರ್ಯವಂತ. ಮೂರನೇದು ನೋಡಿ ಶಕ್ತಿ, ಶಕ್ತಿವಂತ, ಶಕ್ತಿ ಪ್ಲಸ್ ವಂತ. ಓಕೆ, ನಾಲ್ಕನೇದು ನೋಡಿ ಬುದ್ಧಿವಂತ, ಬುದ್ಧಿ ಪ್ಲಸ್ ವಂತ. ಫ್ರೆಂಡ್ಸ್ ಇದು ವಂತ. ನೆಕ್ಸ್ಟ್ ನೋಡಿ ಐದನೇದು ಹಣವಂತ, ಹಣ ಪ್ಲಸ್ ವಂತ, ಹಣವಂತ. ಓಕೆ, ನೋಡಿ ಗುಣವಂತ, ಶೌರ್ಯವಂತ, ಶಕ್ತಿವಂತ, ಬುದ್ಧಿವಂತ, ಹಣವಂತ ಅಲ್ವಾ. ನೋಡಿ ಗುಣ ಪ್ಲಸ್ ವಂತ, ಗುಣವಂತ, ಶೌರ್ಯ ಪ್ಲಸ್ ವಂತ, ಶೌರ್ಯವಂತ, ಶಕ್ತಿ ಪ್ಲಸ್ ವಂತ, ಶಕ್ತಿವಂತ, ಬುದ್ಧಿ ಪ್ಲಸ್ ವಂತ, ಬುದ್ಧಿವಂತ, ಹಣ ಪ್ಲಸ್ ವಂತ, ಹಣವಂತ. ಓಕೆ, ಈ ನೆಕ್ಸ್ಟ್ ಏನಿದೆ ಅಂತ ಅಂದರೆ ಸ್ವಂತ ವಾಕ್ಯ ಬರೆಯುವಂಥದ್ದಿದೆ. ಓಕೆ, ಬನ್ನಿ ಫ್ರೆಂಡ್ಸ್ ಅದನ್ನು ಕೂಡ ನೋಡೋಣ. ಓಕೆ, ನೋಡಿ ಫ್ರೆಂಡ್ಸ್, ಈ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ ಅಲ್ವಾ. ನೋಡಿ ಏನು ಕೊಟ್ಟಿದ್ದಾರೆ. ಒಂದನೇದು ಘೋಷಣೆ, ನಾರಾಯಣ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆ. ಓಕೆ, ಘೋಷಣೆ ಕೂಗಿದನು, ಕೂಗಿದನು. ಓಕೆ, ಘೋಷಣೆ ಕೂಗಿದನು. ಇನ್ನು ಎರಡನೇದು ನೋಡಿ ಅಹಿಂಸೆ, ಅಹಿಂಸೆ ಇದೆ ಅಲ್ವಾ. ಗಾಂಧೀಜಿಯವರು ಅಹಿಂಸಾ ಮಾರ್ಗವನ್ನು ಅನುಸರಿಸಿದರು, ಅನುಸರಿಸಿದರು. ಓಕೆ, ಈ ನೆಕ್ಸ್ಟ್ ನೋಡಿ ಮೂರನೇದು ಜೋರಾಗಿ, ಗ್ರಂಥಾಲಯದಲ್ಲಿ ಜೋರಾಗಿ ಮಾತನಾಡಬಾರದು. ಓಕೆ, ನಾಲ್ಕನೇದು ನೋಡಿ ಆಶ್ಚರ್ಯ, ಆಶ್ಚರ್ಯ ಅಲ್ವಾ. ಸಮುದ್ರದ ದೊಡ್ಡ ಅಲೆಗಳನ್ನು ನೋಡಿ ನಾನು ಆಶ್ಚರ್ಯಗೊಂಡೆ. ಗೋ ಫ್ರೆಂಡ್ಸ್ ಇದು. ಓಕೆ, ಗೊಂಡೆ. ನೆಕ್ಸ್ಟ್ ಐದನೇದು ನೋಡಿ ಮೆರವಣಿಗೆ, ಮೆರವಣಿಗೆ, ಜಾತ್ರೆಯಲ್ಲಿ ದೇವಿಯ ಮೆರವಣಿಗೆ ಮಾಡುತ್ತಾರೆ, ದೇವಿಯ ಮೆರವಣಿಗೆ ಮಾಡುತ್ತಾರೆ. ಓಕೆ, ನೋಡಿ ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ ಅಂತ ಇದೆ ಅಲ್ವಾ. ನೋಡಿ ಒಂದನೇದೇನಿದೆ ನೆರವು, ಸಹಾಯ, ಬೆಂಬಲ, ಆಸರೆ. ಓಕೆ, ಎರಡನೇದ್ದು ಹರಸು, ಆಶೀರ್ವದಿಸು. ಮೂರನೇದು ನೋಡಿ ಅದ್ಭುತ, ಆಶ್ಚರ್ಯ. ಓಕೆ, ಆಶ್ಚರ್ಯ, ವಿಸ್ಮಯ, ವಿಸ್ಮಯ ಕೂಡ ಬರುತ್ತೆ. ಓಕೆ, ವಿಸ್ಮಯ. ಓಕೆ, ನೀವು ಅದನ್ನು ಕೂಡ ಬರ್ಕೊತಿದ್ರೆ ಬರ್ಕೋಬಹುದು. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಕಸುಬು ಇದೆ ಅಲ್ವಾ. ಕಸುಬು, ಉದ್ಯೋಗ, ಕೆಲಸ. ಓಕೆ, ನೆಕ್ಸ್ಟ್ ಬಳಕೆ ಚಟುವಟಿಕೆ ಇದೆ ಫ್ರೆಂಡ್ಸ್. ಓಕೆ, ಏನು ಕೊಟ್ಟಿದ್ದಾರೆ ನೋಡಿ ಬಳಕೆ ಚಟುವಟಿಕೆ. ನಮಗೆ ಬಳಕೆ ಚಟುವಟಿಕೆ ಏನು ಕೊಟ್ಟಿದ್ದಾರೆ ನೋಡಿ. ವೃತ್ತದೊಳಗಿನ ಪದವನ್ನು ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ ಅಂತ ಇದೆ ಅಲ್ವಾ. ನೋಡಿ ಒಂದನೇದು ಆಶ್ಚರ್ಯ ಇದೆ, ಇದಕ್ಕೆ ಸಮನಾಗಿರುವಂಥದ್ದು ನಾವು ಬರಿಬೇಕು, ಹೊಂದಿಸ್ಬೇಕು ಅಲ್ವಾ. ನೋಡಿ ಏನಿದೆ ವಿಸ್ಮಯ, ಆಶ್ಚರ್ಯ, ಬೆರಗು, ಇವು ಸಮಾನಾರ್ಥಕ ಪದಗಳು. ಓಕೆ, ಇನ್ನು ಎರಡನೇದು ಅಡವಿ, ಕಾಡು, ಅರಣ್ಯ, ಇವು ಸಮಾನಾರ್ಥಕ ಪದಗಳು. ಗುರುತು, ಸುಳಿವು, ಕುರುಹು. ಓಕೆ, ಇದು ಮೂರನೇದು ಸಮಾನಾರ್ಥಕ ಪದಗಳು. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ, ಅಕ್ಷರ ಬಂಧ ಪೂರ್ಣಗೊಳಿಸು, ಸರಿಯಾದ ಪದಗಳನ್ನು ನೋಡಿ, ಪದಗಳನ್ನು ಖಾಲಿ ಜಾಗದಲ್ಲಿ ಬರೆ. ನೋಡಿ ಏನಿದೆ ಡೇ, ನ, ರ, ನೇವು ಅಲ್ವಾ. ನೋಡಿ ಪಡೆ, ಪಯಣ, ಹಣತೆ. ನೋಡಿ ಪಯಣ. ಓಕೆ, ಹಣತೆ, ಈಚೆ ಕಡೆಯಿಂದ ಸರಿಯಾದ ಬರಬೇಕು, ಈಚೆ ಕಡೆಗೂ ಸರಿಯಾದ ಪದ ಬರಿಬೇಕು ಅಂಥದ್ದು ನಾವು ಹುಡುಕಿ ಇಲ್ಲಿ ಬರಿಬೇಕಾಗತ್ತೆ. ಪಡೆ, ಪಯಣ, ಹಣತೆ. ಓಕೆ, ಹಣತೆ, ಹರಸು. ಓಕೆ, ಹರಸು, ನೆನೆಸು. ಓಕೆ, ಆಮೇಲೆ ನೆರವು. ಓಕೆ, ನೆರವು, ಸಾವು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಫಸ್ಟ್ ಏನಿದೆ ಡೇ ಇದೆ ಅಲ್ವಾ. ಹಾಗಂದ್ರೆ ಇಲ್ಲಿ ಡೇ ಬರಿಬೇಕು. ನ ಇದೆಯಲ್ವಾ, ಇಲ್ಲಿ ನ ಬರಿಬೇಕು. ರ ಇದೆಯಲ್ವಾ, ಮೂರನೇ ಸ್ಟೆಪ್, ಇಲ್ಲಿ ಮೂರನೇ ಸ್ಟೆಪ್ ರ ಬರಿಬೇಕು. ಆಮೇಲೆ ಇಲ್ಲಿ ನೇ ಇದೆ ಅಲ್ವಾ, ಇಲ್ಲಿ ನೇ ಬರಿಬೇಕು. ಇಲ್ಲಿ ಉ ಇದೆ ಲಾಸ್ಟ್ ಅಲ್ವಾ, ಲಾಸ್ಟ್ ಏನು ಬರಿಬೇಕು, ಉ ಬರಿಬೇಕು ಅಲ್ವಾ. ಓಕೆ,
ಇನ್ನು ನೆಕ್ಸ್ಟ್ ಈ ಪದಗಳು ನಾವೇನು ಮಾಡಬೇಕು, ಇಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ ನೋಡಿ. ಪಡೆ, ಪಯಣ, ಹಣತೆ, ಹರಸು, ನೆನಸು, ನೆರವು, ಸಾವು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಓಕೆ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಓಕೆ, ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಧನ್ಯವಾದಗಳು ಫ್ರೆಂಡ್ಸ್.